ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್. ಟ್ರೇಲರ್ಸ್ ನೋಡಿದೀವಿ. ಆ ಟ್ರೇಲರ್ಸ್ ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ. ಮುಂದಕ್ಕೆ ಈಗ ಎಲ್ಲ ಸಹಕರಿಸ್ತೀವಿ. ನಾವೆಲ್ಲ ಟ್ರೇಲರ್ ನೋಡಿದೀವಿ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಬಂದು ಯುವ ರಾಜ್ಕುಮಾರ್ ಮತ್ತೆ ರಣವ್ ಕ್ಷೀರ್ಸಾಗರ್ಗೆ ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ಬಂದಿದ್ದೀವಿ. ವಿವಾ ಸಿನಿಮಾಗೆ ಜಯವಾಗಲಿ, ಹೊಂಬಾಳೆ ಪ್ರೊಡಕ್ಷನ್ಸ್ ಆಗಲಿ, ಸಂತೋಷ್ ಸರ್ ಆಗಲಿ, ಹೊಸ ಹೊಸ ನಟರಿಗೆ ಜಾಗ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಎಲ್ಲದಕ್ಕೂ ಒಳ್ಳೇದಾಗಲಿ, ಯುವ ಶತದಿನೋತ್ಸವ ಆಚರಿಸಲಿ ಅಂತ ಹಾರೈಸುತ್ತೇನೆ. ಟ್ರೇಲರ್ ನೋಡಿದೀವಿ ಯುವ ಮೂವಿದು. ಸೊ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಅಪ್ಪ ಮಗಂದು ರಿಲೇಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಈಗ ಯುವ ಪೀಳಿಗೆ ಅದೆಲ್ಲ ಬೇಕಾಗಿರೋದು, ಹೆಂಗಿರ್ಬೇಕು ಏನು ಅನ್ನೋದೆಲ್ಲ ಇರುತ್ತೆ. ಸೊ ಯುವ ಮೂವಿ ನೋಡಕ್ ಬಂದಿದೀವಿ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ವಿಲನ್ ಇದ್ರೇನೆ ಹೀರೋ, ಸೊ ಇಬ್ರು ಇರ್ಬೇಕು. ಸೊ ಅದಕ್ಕೆ ಖುಷಿಯಿಂದ ಯುವ ಮೂವಿ ನೋಡಕ್ ಬಂದಿದೀವಿ. ರಾಜ್ಕುಮಾರ್ ಅವ್ರ ಮೊಮ್ಮಗ ಮಾಡ್ತಾರೆ, ತುಂಬಾನೇ ಖುಷಿ ಇದೆ. ಅದನ್ನ ಕೂಡ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಬಗ್ಗೆ. ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಟೀಸರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಯುವರತ್ನದಲ್ಲಿ ತುಂಬಾ ಸಂತೋಷವಾಗಿತ್ತು. ನಾನು ಪುನೀತ್ ಅವ್ರಿಗೆ ನೋಡ್ತೀನಿ ಅಂತ ಹೇಳಿ ಅದರದೇ ಪ್ರತಿಬಿಂಬ ಯುವ ನೋಡ್ತಾ ಇದ್ದೀನಿ ಇವತ್ತು. ಯುವರಾಜ್ ಕುಮಾರ್ ತುಂಬಾ ಚೆನ್ನಾಗಿ ಟೀಸರ್ ಅಲ್ಲಿ ತೋರಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಯುವರಾಜ್ ಕುಮಾರ್ ಅವ್ರ ಆಕ್ಟಿಂಗು, ಅವ್ರ ಡ್ಯಾನ್ಸು, ಪ್ರತಿಕ್ರಿಯೆ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಹೊಸ ವಿಲನ್ ಕೂಡ ತುಂಬಾ ಚೆನ್ನಾಗಿ ಪ್ರತಿಬಿಂಬಿಸಿದ್ದಾರೆ. ಅವರು ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಕಾತುರದಿಂದ ಕಾಯ್ತಾ ಇದೀವಿ ಸಿನಿಮಾ ನೋಡೋದಕ್ಕೆ. ತುಂಬಾ ಚೆನ್ನಾಗಿದೆ. ಯುವದು ಫಸ್ಟ್ ಮೂವಿಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ. ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ. ಯುವ ಅವರು ಮುಂದೆ ಫ್ಯೂಚರ್ ಸ್ಟಾರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ. ಹಾ, ಹಿಂಗೆ ಮಾಡ್ಕೊಳ್ಳೋದೇ ಚೆನ್ನಾಗಿರುತ್ತೆ. ಮೂವಿ ಬಗ್ಗೆ ನಾನು ಫಸ್ಟ್ ಮಾತಾಡ್ಬೇಕಂದ್ರೆ ಸರ್, ಸಾಮಾನ್ಯವಾಗಿ ಒಬ್ಬ ರಾಜ್ಕುಮಾರ ಇಲ್ಲ ಅಂದ್ರೆ ಒಬ್ಬ ಯುವರಾಜ್ ಕುಮಾರ್ ಬಗ್ಗೆ ತುಂಬಾ ನಿರೀಕ್ಷೆಗಳಿರುತ್ತೆ. ಆ ನಿರೀಕ್ಷೆ ಎಷ್ಟು ಮಟ್ಟಿಗೆ ನಮ್ಗಳಿಗಿತ್ತು ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಆಗ್ಲಿ, ಹೊಂಬಾಳೆ ಪ್ರೊಡಕ್ಷನ್ಸ್ ಆಗ್ಲಿ, ಸಂತೋಷ್ ಸರ್ ಆಗ್ಲಿ. ಮೂವಿ ಮಾತ್ರ ಬೆಂಕಿ ಮತ್ತೆ ಸುನಾಮಿ ಸರ್. ಆ ರಗಡ್ ಲುಕ್ ಯುವರಾಜ್ ಕುಮಾರ್ ಫೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಮ್ಗೆ. ಅಟ್ಲೀಸ್ಟ್ ಮುಂದೊಬ್ಬ ಫ್ಯೂಚರ್ ಅಲ್ಲಿ ಒಂದು ಕನ್ನಡಕ್ಕೆ ಒಬ್ಬ ಒಳ್ಳೆ ಸ್ಟಾರ್ ನಮ್ಗೆ ಯುವರಾಜ್ ಕುಮಾರ್ ಅಲ್ಲಿ ಕಾಣ್ತಾ ಇದ್ದಾರೆ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ನ್ಯೂ ಹೀರೋ ಮತ್ತೆ ನ್ಯೂ ವಿಲನ್ ಅವರ ಕಾಂಬಿನೇಷನ್ ಹೇಗಿದೆ ನಿಮ್ ಪ್ರಕಾರ? ಭಯಂಕರ ಸರ್. ಅದನ್ನ ಮಾತ್ರ ನಾನು ವರ್ಣನೆ ಮಾಡಕ್ಕಾಗಲ್ಲ. ಸಖತ್ತಿದೆ. ಅವರಲ್ಲಿ ಒಂದು ಒಳ್ಳೆ ಲುಕ್ ಇದೆ ಸರ್. ಆ ಫೇಸ್ ಅಲ್ಲಿ ಇದೆಯಲ್ಲ, ಅದು ಒಳ್ಳೆ ಲುಕ್ ಇದೆ. ಅದು ಫ್ಯೂಚರ್ ಅಲ್ಲಿ ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಸ್ಟಾರ್ ಆಯ್ತಾರೆ ಅನ್ನೋದು ಎರಡು ಡೌಟ್ ಇಲ್ಲ. ಒಂದು ರಗಡ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಮಾತ್ರ ದೊಡ್ಡ ಮನೆ ಲೆವೆಲ್ ಕ್ರೇಜ್ ಕಂಟಿನ್ಯೂ ಆಗುತ್ತೆ ಅಂತ ಖಂಡಿತ 200% ಮಿಸ್ಸೇ ಇಲ್ಲ. ಅಪ್ಪುದ್ ಏನ್ ಲೆಜಸಿ ಇತ್ತೋ ಅದು ಅಪ್ಪು ಹಂಗೆ ಕಂಟಿನ್ಯೂ ಆಗುತ್ತೆ ಯುವರಿಂದ. ಮೂವೀಸ್ ನೋಡ್ಕೊಂಡು ಫ್ಯಾನ್ಸ್ ಹೊರಗಡೆ ಬಂದು ಹೇಳೋದು ಒಂದೇ ಮಾತು, ಯುವ ನಮ್ಮವ, ಯುವ ನಮ್ಮವ, ಅಪ್ಪು ನಮ್ಮವ, ಯುವ ನಮ್ಮವ. ಎಸ್, ಯುವ ನಮ್ಮವ, ಯುವ ನಮ್ಮವ, ಯುವ ನಮ್ಮವ, ಯುವ ನಮ್ಮವ. ಇದನ್ನ ಎಲ್ಲಾ ಫ್ಯಾನ್ಸ್ ಹೇಳೇ ಹೇಳ್ತಾರೆ. ಆಲ್ ದ ಬೆಸ್ಟ್ ಫಾರ್ ಯುವ ಸರ್. ರಾಜ್ಕುಮಾರ್ ಮೊಮ್ಮಗನ ಎಲ್ಲಿಂದ ಬಂದಿದ್ದೀರಾ? ಹೇಗಿದೆ ಫಿಲ್ಮ್? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಹೇಗಿದೆ ಡೈರೆಕ್ಷನ್? ಚೆನ್ನಾಗಿದೆ. ಮ್ಯೂಸಿಕ್, ಆಕ್ಷನ್ ಹೇಗಿದೆ? ಫಿಲ್ಮ್ ಹೇಗಿದೆ? ಸೂಪರ್. ಹೊಸ ಹೀರೋ ಅರೈವ್. ಸರ್ ಹೇಗಿದೆ ಫಿಲ್ಮ್? ತುಂಬಾ ಚೆನ್ನಾಗಿದೆ ಸರ್. ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಫಿಲಂ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ನೋಡಬಹುದು. ಫ್ಯಾಮಿಲಿ ಮೂವಿನಾ? ಸರ್ ಫ್ಯಾಮಿಲಿ ಮೂವಿನೇ. ಆಕ್ಟಿಂಗ್ ಹೆಂಗಿದೆ? ಸೂಪರ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಯುವರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಫಿಲಂ ಎಲ್ಲರೂ ನೋಡಬಹುದು ಸರ್. 100 ಪಕ್ಕ. ಪವರ್ ಸ್ಟಾರ್ಗೆ ಇನ್ನೊಂದು ಸಿನಿಮಾ ಹುಟ್ಟಿದೆ. ಇವರೆಲ್ಲ ಎಚ್ಚರಿಕೆ ಇರಿ. ನಮ್ಮಲ್ಲಿ ಮೊದಲನೇ ಪಿಕ್ಚರ್ ಅಲ್ಲ ಇದು, ಬಾಸ್ತು. ಅಪ್ಪುನೇ ಇದು ಹುಟ್ಟಿ ಬಂದಿರೋದು. ಅಪ್ಪು ಸೂಪರ್ ಸರ್. ಮತ್ತೆ ಬಂದಿದ್ರೆ ಅಪ್ಪು. ಮೂವಿ ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಹೇಳಿ. ಅಪ್ಪು ಅಜನಾಮರ ಅನ್ನೋದು ಸಾಬೀತಾಗಿದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್, ಮ್ಯೂಸಿಕ್ ಎಲ್ಲ ಸಖತ್ತಾಗಿದೆ. ಡ್ಯಾನ್ಸ್ ಇಂದ ಹಿಡಿದು, ಫೈಟ್ ಇಂದ ಹಿಡಿದು, ಆ ಸ್ಟೋರಿ ಇಂದ ಹಿಡಿದು ಎಲ್ಲಾನು ಅಷ್ಟೇ ಸೂಪರ್ ಆಗಿದೆ. ಯುವ ಅವ್ರ ಆಕ್ಟಿಂಗ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನೋಡಬಹುದಾ? ಫ್ಯಾಮಿಲಿ ಮೂವಿನಾ? ಬರೀ ಫ್ಯಾಮಿಲಿ ಮೂವಿ. ಮತ್ತೆ ಅಪ್ಪನ ಜ್ಞಾಪಿಸ್ಕೊಂಡಂಗ ಆಯ್ತಾ? ತುಂಬಾನೇ ಅಳುನೇ ಬಂದ್ಬಿಡ್ತು. ಇದು ಒಂದು ಗಣಪತಿ ಹೋಮ ಆಗಿದೆ. ಈಗ ನೆಕ್ಸ್ಟ್ ಕಾಯೋಣ. ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೂಪರ್ ಮೂವಿ ಇದು. ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ.
ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ಸರ್. ವೆರಿ ಫಸ್ಟ್ ಟೈಮ್ ಸೂಪರ್ ಆಕ್ಟಿಂಗ್. ನೆಕ್ಸ್ಟ್ ಸೂಪರ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ ಸರ್. ಹೌದು, ಅಪ್ಪನೇ ಬಂದಂಗ ಆಯ್ತು ನಮ್ಗೆ. ಅಪ್ಪು ಸರ್ ಗುಂಪಲ್ಲಿ ಒಬ್ಬ ಬಂದಿಲ್ಲ ಸರ್, ಗುಂಪಿಗೊಬ್ಬ ಬಂದವನೇ ಯುವ. ಆಕ್ಟಿಂಗು ಡ್ಯಾನ್ಸಿಂಗು ನಿಜವಾಗ್ಲೂ ನಾವು ಫಸ್ಟ್ ಟೈಮ್ ಒಂದು ಹೀರೋ ನೋಡ್ತಾ ಇದೀವಿ ಅನ್ನೋ ಫೀಲೇ ಬರಲ್ಲ. ಸುಮಾರು ಮೂವಿ ಅಲ್ಲಿ ಆಕ್ಟ್ ಮಾಡಿ ಬಂದಿದ್ದಾರೆ ಅನ್ನಂಗೆ ಇತ್ತು. ಚೆನ್ನಾಗಿದೆ ಫಿಲಮು. ಅಂಡ್ ಆಕ್ಷನ್ಸ್, ಡ್ಯಾನ್ಸು, ಸ್ಟೋರಿ, ಎಮೋಷನ್ಸ್ ಎಲ್ಲ ಸೂಪರ್ ಚೆನ್ನಾಗಿದೆ. ಹಾ, ಪಕ್ಕಾ ಫ್ಯಾಮಿಲಿ. ಯಾರ ಬೇಕಿರೋ ಯೂತ್ಸ್ಗೆ ಎಲ್ರಿಗೂ ನೋಡ್ಬೋದು ಸರ್. ಚೆನ್ನಾಗಿದೆ movie. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್, ಹೊಸ ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಎಲ್ಲ. ಹ್ಞೂ ಸರ್, ಬೇಜಾರಾಯ್ತು. ಹೇಗೆ ಪ್ರೀತಿ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ, ಅದೇ ರೀತಿ ನಮ್ಮ ಯುವರಾಜ್ ಕುಮಾರ್ಗೂ ಕೂಡ ಅಷ್ಟೇ ಪ್ರೋತ್ಸಾಹವನ್ನ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ವಿನಂತಿ ಮಾಡ್ಕೊಂತ ಇದ್ದೀನಿ ಎಲ್ಲ ನಮ್ಮ ಕನ್ನಡಿಗರಲ್ಲಿ. ಯುವಾಗೆ ಜೈ. Sir, this is first Kannada film I'm seeing. I'm from Tamil background, so this is first Kannada movie I'm seeing. It is very nice. He has done very nicely. You enjoyed his acting? Yes. Fight was good. Yes, everything was good, sir. And nobody can replace Punit Rajkumar. And you was also done very nicely. His first movie was very great, sir. Felt like seeing Avatar Rajkumar? Yes, sir. Obviously, yes. ತುಂಬಾ ಚೆನ್ನಾಗಿತ್ತು. ಯುವ ಅವ್ರಿಗೆ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಫಿಲಮ್ ಅಲ್ಲೇ. ಮೂವಿ ತುಂಬಾ ಸೂಪರ್ ಆಗಿದೆ. ಹೊಸ ಎಂಟ್ರಿ ಆದ್ರೂ ಸೂಪರ್. ಅಪ್ಪುನ ನೋಡ್ದಾಗೆ ಅನಿಸ್ತು. ತುಂಬಾ ಖುಷಿ ಆಯ್ತು ಸರ್. ಈ ಮೂವಿಯಿಂದ ನಮ್ಮಂತರ್ಗ ಒಂಥರ ಸ್ಫೂರ್ತಿ ಸರ್. ಚೆನ್ನಾಗಿದೆ ಮೂವಿ, ನಮ್ಮಂತವ್ರಿಗೆ ಒಳ್ಳೆ ಫಿಲಮ್. ಯುವ ಎಲ್ಲ ಕಡೆ ಅವ. ಈಗ ತಾನೇ ನೋಡ್ಕೊಂಡ್ ಬಂದ್ವಿ ಸರ್. ಅದ್ ನೋಡಿದ್ಮೇಲೆ ಅನ್ಸಿದ್ ಒಂದೇ, ಅವ್ರು ಯಾರೋ ಹೇಳ್ತಾ ಇದ್ರು AK-47 ಅಂತ. ನಿಜವಾಗ್ಲೂ ಇದು AK-47 ಅಲ್ಲ, ದೊಡ್ಡಮ್ಮನೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದು ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್, ಡ್ಯಾನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಒಳ್ಳೆ ಲಾಂಚು, ವರ್ತ್ ಲಾಂಚು. ಯುವ ಒಂದು ಅಪ್ಕಮಿಂಗ್ ದೊಡ್ಡ ಹೀರೋ ಆಗ್ತಾರೆ ಅನ್ನೋ ಒಂದು ಎಲ್ಲ ಹೋಪು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ, ಬಂದು ನೋಡಿ, ಎಲ್ಲರೂ ಎಂಜಾಯ್ ಮಾಡಿ, ವಿತ್ ಫ್ಯಾಮಿಲಿ ಎಂಜಾಯ್ ಮಾಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಇದೆ. ಫಸ್ಟ್ ಹಾಫ್ ಅಲ್ಲಿ ಗ್ಯಾಂಗ್ ವಾರ್ ಬಗ್ಗೆ, ಕಾಲೇಜಲ್ಲಿ ಸ್ವಲ್ಪ ರೌಡಿಸಮ್ಸ್, ರ್ಯಾಗಿಂಗ್ ಈ ತರದ ಬಗ್ಗೆ ಸಗದಾಗಿ ತೋರಿಸಿದ್ದಾರೆ. ಒಳ್ಳೆ ಸೊಸೈಟಿಗೆ ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಇದು. ಒಳ್ಳೆ ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಎಲ್ಲರೂ ಬಂದ್ಬಿಟ್ಟು ನೋಡ್ಬೇಕು, ಒಂದ್ಸರಿ ಆದ್ರೂ ನೋಡಿ. ಸಿನಿಮಾ ಸಖತ್ತಾಗಿದೆ. ಯುವ ನಮ್ಮವ, ಯುವ ನಮ್ಮವ, ಯುವ ನಮ್ಮವ. ಥ್ಯಾಂಕ್ ಯು ಸೋ ಮಚ್.